ಸಾಕ್ಷಿ ಹಿಂಗ ಬಂದು ಕಟ್ಟಿ ಕೂಡೋದಕ್ಕಿಂತ ಹಂಗೆ ಒಂದು ಅಕ್ಷರ ಜೋಳ ತಂದು ಹಸನಾರ ಮಾಡ್ಬೇಕಾ ಇಲ್ಲ? ಒಟ್ಟ ಸುಮ್ ಕೂಡ್ಬಾರ್ದು ನೋಡು, ನಾನು ಕೂತ್ಗಳೇ ಹಿಂಗೆ ಕಿರಿಕಿರಿ ಹೆಚ್ಚೇ ಬಿಡ್ತಾರ. ಜೋಳದ ಇಟ್ಟದ್ರಿ, ಇನ್ನೊಂದು 2 ದಿನ ಬಿಟ್ಟು ಹಸನ್ ಮಾಡ್ತೀನಿ. ನನಗೂ ಯಾಕೆ ಬೇಸರ ಆಗ್ಯದ್ರವ. ಅಲ್ಲ ಏನು ಬೇಸರ ಆಗ್ಯದ ಅನ್ನಕ ಅಂತ ಪರಿ ಏನು ಹೊಲಕ್ಕೂ ಕೆಲಸ ಮಾಡ್ತೀರೇನವ ಯವ್ವ? ನಮ್ಮಂಗಿತ್ತಂದ್ರೆ ಇನ್ನ ದೂರ ಇತ್ತು ನಿಮ್ಮ ಕತಿ. ಬರೇ ಅದೇ ಹೇಳ್ಬೇಡ್ರಿ, ನಿಮ್ಮದ ಬೇರೆ ನಮ್ಮದ ಬೇರೆ. ನಮ್ಗಿಂತ ಏನೋ ನಮ್ಮ ಸಸ್ತೆಯಲ್ಲಿ ಏನು ಮಾಡಂಗಿಲ್ಲ ನೋಡಕಂತೀರಂತ. ಏನು ನಡ್ಸಿರ್ವಾ? ಸುಮ್ ಕೂತ್ಬಿಟ್ರಿ ಅತ್ತಿ ಸೊಸಿ, ಕೆಲಸ ಆಗ್ಯದ ಏನೆಲ್ಲ? ಈ ಬಾರ ವೀಣ ಆಗ್ಯದ ನೋಡುವ ಕೆಲಸ, ಬಾ ಕೂಡ ಬಾ. ಬಾರವಾ ವೀಣ, ನಿಂದ ಆಗ್ಯದ ಕೆಲಸ? ಆಗ್ಯದ ನೋಡ್ರಿ ಕಾಕು, ನಾನೇ ಈ ಕಡೆ ಹೊಂಟಿದ್ದೆ, ಸುಮ್ಮ ಬಂದು ಹೋದ್ರಾಯ್ತಂತ ಬಂದೆ ರೀ. ಚಲೋ ಆಯ್ತಾಳ ಬಂದಿದ್ದು, ಬಾ ಕೂಡ ಬಾ. ಮತ್ತೇನಂತೀವ ವೀಣ, ಏನು ನಡ್ತದ? ನಮ್ಮದೇ ಏನು ಸುದ್ದಿ ಇಲ್ಲ ನೋಡ್ರಿ ಕಾಕು. ಸುಂದ್ರಿದ್ರ ಸುದ್ದಿ ರೀ ಊರಾಗ. ಆಕಿ ಇಲ್ಲ ಊರೆಷ್ಟು ತಣ್ಣಗದ ನೋಡಿದ್ರಿ ಕಾಕು? ಹೌದೌದು, ಅದು ಕರೆ ಅದ ಬಿಡು. ಇವ್ವ ಟಿವಿಯಾಗ ಬರ್ಲಿಕತ್ತಾಳ? ರೀ ಕಾಕು, ಬರ್ಲಿಕತ್ತಾಳಲ್ರಿ. ಹೆಂಗೆ ಮಾತಾಡ್ತಾಳ ನೋಡಿದ್ರಿಲ್ರಿ? ಇಲ್ಲಿ ಮಾತಾಡ್ದಂಗ ಅಲ್ಲಿ ಪಾಪ ಅಂಕರಿಗೆ ಎಷ್ಟು ತಡ 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 ಮಾತಾಡ್ತಾಳ್ರಿ. ಅಂದ್ರೂ ಆಕಿ ಚಂದ ಮಾತಾಡ್ತಾಳ ಅಂತೇಳಿ ಆಕಿಗೇನೆ 1 ಲಕ್ಷ ರೂಪಾಯಿ ಕೊಟ್ಟಾರ ನೋಡಿರಿಲ್ರಿ ಕಾಕು? ಹೌದು ನೋಡ ವೀಣ, ನನಗೂ ಅದೇ ವಿಚಿತ್ರ ಆಗ್ಯದ. ಆ 1 ಲಕ್ಷ ಅಲ್ದ ಮತ್ತ 5 ಲಕ್ಷನೂ ಗೆದ್ದಾಳ ಆಕಿ. ಈಗ 6 ಲಕ್ಷ ಆಕಿನ ಕೈ ಫಿಕ್ಸ್ ನೋಡ, ಹೋಗಂಗೆ ಇಲ್ಲ. ಎಷ್ಟು ಭಾರಿ ಐಡಿಯಾ ಮಾಡಿದ್ಲು ನೋಡಿದಿಲ್ಲ? 3 ಲೈಫ್ ಲೈನ್ ತೊಗೊಂಡ್ಲು, ಎಲ್ಲ ಮಾಡಿದ್ಲು ಕರೆ. ಆದ್ರೆ ಇನ್ನು ಲೈಫ್ ಲೈನ್ ಒಂದು ಭಾರಿ ಕೊಟ್ಟಾರ ಬಿಡವ, 10 ಕೊಟ್ಟಾರ ತೀರವ. ನಾನು ಅದೇ ಅಂತೀನಿ. ಅಲ್ಲ 2 3 ಲೈಫ್ ಲೈನ್ ಕೊಡೋದು ನೋಡಿನವ, ಇವ್ರೇನು 10 ಕೊಟ್ಟಾರ. ಆಕಿಗೆ ಅದೇ ಚಾನ್ಸು. ಮೊದಲ ಯಾರಿಗೂ ಕ್ಯಾರೆ ಅಂತಿದ್ದಿಲ್ಲ ಆಕಿ ಸುಂದ್ರಿ. ಇನ್ನು ಮುಂದಂತರೂ ಮುಗೀತು, ಆಕೆ ನಡೆಯೋರ ಯಾರೂ ಇಲ್ಲ. ಹ್ಞೂ ರೀ, ಹಂಗೆ ಆಗ್ಯದ ನೋಡ್ರಿ. ಅಲ್ಲ ಈಕಿ ನೋಡಿದ್ರಿಲ್ರಿ ಮೀನಾಕ್ಷಿ, ಆಕಿನ ಜೊತೆ ಹೋಗಿ ಅಲ್ಲೇ ಕೂತು ಬಿಟ್ಟಾಳ್ರಿ. ಆಕಿ ಮಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲಲ್ರಿ ಆಕಿ ಸುಂದ್ರಿ. ಆ ಬಿಡಿ ಇಟ್ಕೊಂಡು ಹೋಗಿ ಕೂತಾಳ ನೋಡ್ರಿ. ಈಗ ಅಲ್ಲಿ ಗಂಡ ಮಗಳು ಏನು ಮಾಡ್ಬೇಕು ನೋಡ್ರಿ, ಇಲ್ಲಿ ತೀರಾ ಏನು ಗೊತ್ತಾಗ್ಲಿಕ್ಕಿಲ್ಲ. ಆಕಿ ಬಂದ್ಬಿಡ್ಬಾರ್ದ ಸುಮ್ಮ? ಆಕೆ ಯಾಕೆ ಬರ್ತಾಳ ವೀಣ? ಆರಾಮಲ್ಲಿ ರೂಮ್ ಕೊಟ್ಟಿರ್ತಾರ, ಊಟ ಕೊಡ್ತಾರ, ಎಲ್ಲ ಚಲೋ ಫೆಸಿಲಿಟಿ ಅದ. ಇಲ್ಲಿ ಏನು ಮಾಡ್ತಾಳೆ ಆಕಿ ಬಂದು? ಚಲೋ ಆಗ್ಯದ ಆಕಿಗೆ. ಬೆಂಗ್ಳೂರ್ಗೆ ಹೋಗಿದ್ದೀನಿ ಇಷ್ಟು ದಿನ ಅನ್ನಂಗೆ ಆಗ್ತದಲ್ಲ ಮೀನಾಕ್ಷಿಗೂ. ಎಲ್ಲಿ ಹೋಗೋದು ಬರೋದು ಇದ್ದಿದ್ದು ನೋಡಾಕಿಗೆ. ಯಾವಾಗಾರ ಎಲ್ಲಾರ ಹೋಗ್ಲೇ ಇಲ್ಲ, ಹೋಗ್ತೀನಿ ಇಲ್ಲ ಅನ್ನಂಗೆ ಆಗೈತೆ ಆಕಿಗೆ. ಇದೊಂದು ಚಾನ್ಸ್ ಸಿಕ್ಕದ, ಅದಕ್ಕೆ ಇದು ಬಂದಾಳ ಇಷ್ಟು ದಿನ. ಅದು ಬಂದೇ ಇಲ್ಲ ಆಕಿ. ಹೌದು ನೋಡು, ಅದಕ್ಕೆ ಹೋಗಾಳಕಿ. ರೀ ಸುಂದ್ರಿ ಎಷ್ಟು ಚಂದ ಆಡ್ಲಿಕತ್ತಾಳಲ್ರಿ. 6 ಲಕ್ಷ ಗೆದ್ದಾಳ ನೋಡ್ರಿ. ಏನೋ 5 ಪ್ರಶ್ನೆ ಆದ್ರೆ ಮತ್ತೆ 5 ಲಕ್ಷ, ಒಟ್ಟು 11 ಲಕ್ಷ ಆದಂಗೆ ಆಗ್ತದ. ಗೆದ್ದು ಬರಲಿ ಅಂತೇಳಿ ಕೇಳ್ಕೊತೀನಿ ನೋಡ್ರಿ ಆಂಜನೇಯನ ಹತ್ರ. ಹೆಂಗಾರ ಮಾಡಿ ಅಷ್ಟು ಗೆದ್ಕೊಂಬರ್ಲಿ ವಾ ಹುಡುಗಿ. ಹೌದೌದಪ್ಪ, ನಾನು ಅದೇ ಬೇಡ್ಕೋತೀನಿ ನೋಡು. ಹೆಂಗಾರ ಮಾಡಿ ಅವಿಷ್ಟು ಗೆದ್ಕೊಂಡು ಬಂದ್ಬಿಟ್ಲಂದ್ರೆ ಸಾಕಂತೇಳಿ. ಅವ್ರದ್ದು ಪಾಪ ಈಗಾರ ಹಿಂಗತದ ಒಂಚೂರು. ನಮ್ಮ ಅತ್ತೆ ಮಾವಾಗ ಯಾವಾಗ ಬುದ್ಧಿ ಬರುತ್ತೋ ಏನೋ. ಏನು ತಮ್ಮನೆ ಸೊಸೆ ಮಗಳು ಆಡ್ತಾಳೇನೋ ಅನ್ನೋ ಥರ ಆಡ್ತಾರೆ. ಗೆದ್ಕೊಂಡು ಬರಲಿಯಪ್ಪ, ದೇವ್ರ ಹತ್ರ ಕೇಳ್ಕೊತೀನಪ್ಪ ಅಂತ. ಅವಳಿಗೋಸ್ಕರ ನೀವು ಯಾಕೆ ಇಷ್ಟೊಂದು ಬೇಡ್ಕೋತಿದ್ದೀರಾ ದೇವ್ರ ಹತ್ರ? ನಿಮ್ಮ ಮನೆಯವರೇ ಆಡ್ತಾ ಇದ್ದಾರೇನೋ ಅನ್ನೋ ಥರ. ನಮಗೆ ಹಂಗಿಲ್ಲ ನೋಡೋ ತಾಯಿ. ನಮ್ಮ ಮನೆಯವರೇ ಆಡಬೇಕು, ನಮ್ಮ ಮನೆಯವರೇ ಗೆಲ್ಲಬೇಕು ಅನ್ನೋದಿಲ್ಲವ. ನಾವು ಅವ್ರನ್ನ ಹಚ್ಕೊಂಡಿವಂದ್ರೆ ನಮ್ಮ ಮನೆ ಮಗಳಿದ್ದಂಗನೇ ಆಕಿ. ನಮ್ಮ ಊರಿಂದ ಹೋಗ್ಯಾಳಂದ್ರೆ ಆಕಿ ಗೆದ್ಕೊಂಬರ್ಲಿ ಅನ್ನೋದು ನಮ್ದು ಆಸೆ ನೋಡು. ಒಟ್ಟೆ ಗೆದ್ಕೊಂಬರ್ಬೇಕು ಆಕಿ. ಅಯ್ಯೋ ಹಂಗಂದ್ರೆ ಹೆಂಗೆ? ಒಟ್ಟೆ ಗೆದ್ಕೊಂಡು ಬರ್ಬೇಕು ಅವಳು ಅಂದರೆ? ಅದು ಗೆಲುವು ಸೋಲು ಅನ್ನೋದು ಇರೋದೇ ಅಪ್ಪ. ಇವಳೇನೋ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾಳೆ ಅಂತ ಎಲ್ಲರೂ TV ನೋಡ್ತಾರೆ, ಅದಕ್ಕೋಸ್ಕರ TRP ಜಾಸ್ತಿ ಆಗಿದೆ ಅನ್ನೋ ಉದ್ದೇಶದಿಂದ ಅವಳನ್ನ ಕಳಿಸ್ತಾ ಇಲ್ಲ ಅಷ್ಟೇ. ಇನ್ನೂ ಸ್ವಲ್ಪ ದಿನ ಆದರೆ ನೋಡಿ ಅಂತೆ, ಇನ್ನೂ 2 ಪ್ರಶ್ನೆ ಆದರೆ ಕಿತ್ತೋಗಿತಾರೆ ಅವಳನ್ನ. ಸ್ವಲ್ಪ ಪುಡಿಗಾಸ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ಅಲ್ಲೋ ಪ್ರಿಯಾ, ಹಿಂಗ್ಯಾಕೆ ಮಾತಾಡ್ತೀನಿ ನೀನು? ಪಾಪ ಹಳ್ಳಿಯಿಂದ ಹೋಗ್ಯಾಳ, ಅಷ್ಟೊಂದು ಸಾಲಿ ಕಲೀಲಾರ್ದಕ್ಕಿ ಅಷ್ಟು ಚಂದ ಆಡ್ತಾಳ ಅಂತಂದ್ರೆ ಒಂದು ಸ್ವಲ್ಪ ಹೆಮ್ಮೆ ಅನ್ನೋದಿರ್ಬೇಕು. ನಮ್ಮೂರಿಗೆ ಹೋಗ್ಯಾಳ ಅಂತೇಳಿ ಹಂಗೆ ಹೊಟ್ಟೆ ಕಿಚ್ಚು ಪಡೋದು ಅದು ಮಾಡಬಾರ್ದು ನೋಡುವ ಪ್ರಿಯ, ಸರಿ ಅಲ್ಲದು. ಹೌದವ, ನೀ ಹಿಂಗೆ ಮಾತಾಡೋದು ನನಗೆ ಒಟ್ಟೆ ಇಷ್ಟ ಆಗ್ಲೋಡು ಪ್ರಿಯ. ಭಾಳ ಇದು ಮಾಡ್ತೀವ ನೀನು. ನೀನ ಅಲ್ಲ ಎಂಥ ಗುಣಾರ ಬಂದಾವ ನಿನಗ ಅಂತೀನಿ ನಾನು. ಒಂದು ಸ್ವಲ್ಪ ಒಳ್ಳೆ ಬುದ್ಧಿ ಅನ್ನೋದು ಅದನ್ನು. ಆಕಿನಂದ್ರೆ ಯಾಕಷ್ಟು ದ್ವೇಷ ನಿನಗೆ? ಅಯ್ಯೋ ಅವಳಂದ್ರೆ ನನಗೆ ದ್ವೇಷ ಇರುತ್ತೆ, ಆದರೆ ನಾನು ಅಷ್ಟೊಂದು ಹಚ್ಕೊಳ್ಳಲ್ಲಪ್ಪ. ಬೇರೆ ಯಾರನ್ನೂ ಅವರೇ ಗೆಲ್ಲಬೇಕು ಅನ್ನೋ ಥರ. ನಮಗೋಸ್ಕರ ನಾವು ಬದುಕಬೇಕು, ಬೇರೆಯವ್ರಿಗೋಸ್ಕರ ಅಷ್ಟೊಂದು ಯಾಕೆ ನಾವು ಬೇಡ್ಕೋಬೇಕು ದೇವ್ರ ಹತ್ರ ಅಲ್ವಾ? ಆದ್ರೆ ನಾವು ಹಂಗಲ್ಲ ನೋಡುವ ಪ್ರಿಯ. ಯಾರನ್ನಾರ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀವಿ ಅಂದ್ರೆ ಅವ್ರು ನಮ್ಮವರು ಅಂತಾನೆ ನೋಡ್ತೀವಿ ನಾವು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀವಿ. ನಮ್ಮ ಮನೆತನನೇ ಹಂಗೆ ಬಂದದ. ನೀವು ಒಬ್ಬೇಕು ನೋಡಿ ಹಿಂಗೆ ಬಂದೈಕೆ ಅಂದ್ರೆ ನಮ್ಮ ಮನೆತನಕ್ಕೆ. ಇದೇನತ್ತೆ ನೀವು ಯಾರಿಗೋಸ್ಕರ ನನಗೆ ಬೈತೀರಾ? ಅವಳಿಗೋಸ್ಕರ ನಿಮ್ಮ ಥರ ಮಾಡ್ಲಿಕ್ಕಾಗಲ್ಲ ಅತ್ತೆ ನಮಗೆ. ಬೇರೆ ಯಾರಿಗೋಸ್ಕರನೂ ನಾವು ಪ್ರಾಣನೇ ಕೊಡ್ತೀವಿ ಅನ್ನೋ ಥರ ನಾವು ಬದುಕೋಕ್ಕಾಗಲ್ಲ. ನಮಗೋಸ್ಕರ ನಾನು ಬದುಕ್ತೀನಿ ಅಷ್ಟೇ. ಭಾರಿ ಸ್ವಾರ್ಥ ಬುದ್ಧಿ ಅದು ಬಿಡವ ಪ್ರಿಯ ನಿನ್ನ ಬಲ್ಲಿ. ಒಳ್ಳೇದಲ್ಲವ ಇದು. ಒಳ್ಳೇದಲ್ಲ ಅನ್ಕೊಂಡು ಹೆಲ್ಪ್ ಮಾಡ್ತಾ ಹೋದ್ರೆ ನಮಗೆ ಒಳ್ಳೇದಾಗಲ್ಲ ಮಾವ, ತಿಳ್ಕೊಂಡ್ಬಿಡಿ. ಅದು ನಮ್ಮ ಪಪ್ಪ ಬೇರೆ, ಅವ್ರಿಗೂ ಬುದ್ಧಿನೇ ಇಲ್ಲ. ಅಲ್ಲಿ ಹೋಗಿ ಸುಂದ್ರಿನ ಭೇಟಿಯಾಗಿ ಬಂದಿದ್ದಾರಂತೆ. ನಮ್ಮನೆಗೆ ಬರ್ರಿ, ನಮ್ಮನೆಯಲ್ಲೇ ಇರಿ ಅಂತೇಳಿ. ಯಾಕೆ ಬೇಕಾಗಿತ್ತೇನೋ, ಅವಳಲ್ಲಿ ಬಂದಿದ್ದಾಳೆ ಅಂತ ಹೇಳಿದ್ದೆ ತಪ್ಪಾಯ್ತು ನಾನು. ನೋಡು ಮತ್ತೆ ನಿಮ್ಮ ಪಪ್ಪ ಹೋಗಿ ಭೇಟಿಯಾಗಿ ಬಂದಾರಂತಾನಂದ್ರೆ ನೋಡು, ಅವರೆಷ್ಟು ಒಳ್ಳೆ ಮನುಷ್ಯರಿದ್ದಾರೆ ನೋಡು ಪ್ರಿಯ. ನೀ ಯಾಕೆ ಹಿಂಗೆ ಹುಟ್ಟಿರ್ಬೇಕು ನೀ ಅವರಿಗೆ?
ಹೌದ್ರಿ, ಅವ್ರ ಪಾಪ ಭಾಳ ಒಳ್ಳೆಯವ್ರಿದ್ದಾರ. ಯಾರಿಗಾರ ಕಷ್ಟ ಅಂದ್ರೆ ಹೆಲ್ಪ್ ಮಾಡ್ತಾರ. ನಮ್ಮವರು ತಮ್ಮವರು ಅಂತ ಹಚ್ಕೋತಾರ. ಇವ್ರು ಅವನ ಬುದ್ಧಿ ಬಂದದ ಈಕಿಗೆ. ಅವ್ರ ಅವನು ಒಂದು ಸ್ವಲ್ಪ ಈಗಿನಂಗೆ ಮಾಡ್ತಾಳ ಬಿಡ್ರಿ. ಏನತ್ತೆ ನೀವು ನಮ್ಮ ಅಮ್ಮನ ಬಗ್ಗೆ ಈ ಥರ ಮಾತಾಡ್ತೀರಾ? ಸುಂದರಿ ಮಾತಾಡ್ತಾಳೆ ಅಂತ ನೀವು ಮಾತಾಡ್ತೀರಾ? ನಮ್ಮಮ್ಮ ಏನು ಆ ಥರ ಇಲ್ಲ ಬಿಡಿ. ನೋಡಿನ ತಗೋರವ ಎಲ್ಲ. ಏನು ನೋಡಿದ್ದೀರಾ ನೀವು? ಹಾಂ ಅತ್ತೆ, ನೀವು ಯಾರಿಗೋಸ್ಕರ ನನ್ನ ಜೊತೆ ಜಗಳ ತೆಗಿಲಿಕ್ಕೆ ಬರಬೇಡಿ. ನಾನು ಹೇಳ್ತೀನಿ ನೋಡಿ, ನಾನು ಎಷ್ಟು ಸಹಿಸ್ಕೋತೀನೋ ಅಷ್ಟು ಸಹಿಸ್ಕೋತೀನಿ. ಬೇರೆಯವ್ರಿಗೋಸ್ಕರನೇ ಜಗಳ ಆಗೋದು ನಮ್ಮ ಮನೇಲಿ. ಯಾಕಾದರೂ ಈ ಊರಲ್ಲಿ ಈ ಥರ ಸಂಪ್ರದಾಯ ಯಾಕಾದರೂ ಇಟ್ಕೊಂಡಿದ್ದೀರೋ ಅನಿಸ್ಬಿಡುತ್ತೆ ನೋಡಿ ನನಗೆ. ಹೌದವ್ವ, ಬೇರೆದವ್ರಿಗೋಸ್ಕರ ಬದುಕಕ್ಕಾಗಲ್ಲ, ಬೇರೆದವ್ರನ್ನ ಇಷ್ಟ ಯಾಕೆ ಹಚ್ಕೊಂಡಿರಿ, ಇಂಥ ಸಂಪ್ರದಾಯ ಚಲೋ ಅಲ್ಲ ಅಂತೀಯಲ್ಲ. ನಿನ್ನಂಗೆ ಇರ್ಬೇಕನ. ಮನೆಗೆ ಬಂದವರಿಗೆ ಒಳಗೆ ಕರೀಲಾರ್ದ ಅವನು ಕೂಡ್ಸಿ ಒಂದು ಕಪ್ ಚಾ ಮಾಡಂಗಿಲ್ಲ, ಬಡಕನೆ ಮನೆಗೆ ಬಂದಾಗ ಮಾತಾಡ್ಸಂಗಿಲ್ಲ ಸಹಿತ ಅಂತ ಇಟ್ಕೋಬೇಕನ್ನಕ್ಕೆ. ಅಂಥ ಗುಣ ಸ್ವಾರ್ಥಿಗಳಂತಾರ. ಅಂತ ಸ್ವಾರ್ಥ ಬದುಕಿರ ಏನು ಉಪಯೋಗ ಅದು? ಹೌದು ನೋಡಿ ಅತ್ತೆ, ನಾನು ಸ್ವಾರ್ಥಿನೇ ಇದ್ದೀನಿ. ನಾನು ಹಿಂಗೆ ಬದುಕೋದು. ಯಾಕವು ಪ್ರಿಯ ಹಿಂಗೆ ಮಾತಾಡ್ಬೇಡ. ಒಂದು ಸ್ವಲ್ಪ ಈಗ ಒಂದ್ಸಲ ಆಗ್ಯದಿಲ್ಲ ಜಗಳ ಆಗಿ, ನಿಮ್ಮ ಅತ್ತಿಗೆ ಆರಾಮಿಲ್ಲಾರ್ದಂಗಾಗಿ ಆಗ್ಯದ, ಮತ್ತೆ ಆಕಿ ಮನಸ್ಸಿಗೆ ಹಚ್ಕೋತಾಳ. ಹಂಗೆ ತಡ ಅನ್ಬೇಡವು. ಒಂದು ಸ್ವಲ್ಪ ನೋಡಿ ಮಾತಾಡು. ದೊಡ್ಡವರು ಸಣ್ಣವರು ಅನ್ನೋದು ತಿಳ್ಕೊ ಒಂದು ಸ್ವಲ್ಪ. ಅಯ್ಯೋ, ಅದರಲ್ಲೇನಿದೆ ಮಾವ, ನಾನೇನು ತಪ್ಪು ಮಾತಾಡ್ತಿಲ್ಲ. ಇದ್ದದ್ದೇ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಅಲ್ವಾ, ನಿಮಗೆ ಅದು ಕೋಪ ತರಿಸುತ್ತೆ ಅಷ್ಟೇ. ನಾನೇನು ಬೇರೆ ಏನು ಮಾತಾಡ್ತಾ ಇಲ್ಲ. ಈಗಿನ ಕಾಲದಲ್ಲಿ ಇದೇ ಥರ ಬದುಕಬೇಕು, ನಮಗೋಸ್ಕರನೇ ಬದುಕಬೇಕು, ಸ್ವಾರ್ಥಿಗಳಾಗಿ ಬದುಕಬೇಕು. ಹಾಗೆ ಬದುಕ್ತೀನಿ ನಾನು. ಬದುಕ ತಾಯಿ, ಸ್ವಾರ್ಥಿಯಾಗಾರ ಬದುಕು, ಹೆಂಗಾರ ಬದುಕು, ನನ್ನ ಕಣ್ಣು ಮುಂದಿರಬಾರ್ದು ನೋಡಿ. ನೀನು ಹೋಗ್ಬಿಡು ಅಲ್ಲೇ ಬೆಂಗಳೂರಾಗ ಬದುಕು, ಹೋಗಿ ಹೆಂಗೋಗಿ. ಏನ್ರಿ ನೀವು ಮಾತೆತ್ತಿದ್ರೆ ಬೆಂಗಳೂರಿಗೆ ಹೋಗ್ಬಿಡು ಅಂತೀರಲ್ಲ. ನಾನು ನನಗೋಸ್ಕರ ಇದ್ದೀನ ಇಲ್ಲಿ? ನಿಮ್ಗೆ ವಯಸ್ಸಾಗಿದೆ ಅಂತ ಅನ್ನೋ ಸಲುವಾಗಿ ಇದ್ದಿದ್ದೀನಿ ಅಷ್ಟೇ. ನಾನೇನು ಇಲ್ಲಿರಲ್ಲ ಇನ್ನು ಮುಂದೆ. ನಾನು ಬೆಂಗಳೂರಿಗೆ ಹೋಗ್ತೀನಿ. ಬರಲಿ ಅವನು ರಾಜು, ಈ ಸಲ ಬಂದರೆ ನಾನು ಅವನ ಜೊತೆನೇ ಹೋಗ್ಬಿಡ್ತೀನಿ. ಅಯ್ಯೋ, ನೋಡಿದ್ರಿ ಹೆಂಗೆ ಮಾತಾಡ್ತಾಳಂತೆ ಚಂದಾಗ. ಅವ ಬರಲಿ, ರಾಜು ಬರಲಿ ಅಂತೇಳಿ. ಅಲ್ಲ, ಗಂಡಕ್ಕೆ ಕೊಡು ಮರ್ಯಾದೆ ಇದು. ಒಂದು ಸ್ವಲ್ಪ ರೀ ಹಂಗೆ ಹಿಂಗೆ ಅಂತಾಳ ಏನಾರ? ಅಲ್ಲ, ತಂದೆ ತಾಯಿ ಕೂತೀವಿ ಇಲ್ಲಿ ಕಲ್ಲು ಕೂತಂಗ, ನಮ್ಮ ಮುಂದೆನೇ ಹೆಂಗೆ ಮಾತಾಡ್ತೀನಿ ನೀನು ನನ್ನ ಮಗನಿಗೆ? ನಾವು ಇಲ್ಲಾರ್ದಾಗ ಹೆಂಗೆ ಮಾತಾಡ್ಲಿಕ್ಕಿಲ್ಲ, ಎಲ್ಲೇ ಸಲ ಮಾತಾಡ್ತಿರ್ಬೇಕಂತೀನಿ. ಅಯ್ಯೋ, ಅದರಲ್ಲೇನಿದೆ? ನೀನು ತಾನು ಅನ್ನೋದ್ರಲ್ಲಿ ತಪ್ಪೇನಿದೆ ಹೇಳಿ? ಏವ್ವ ಪ್ರಿಯ, ಸುಮ್ಮಿದ್ ಬಿಡ ತಾಯಿ. ಕಡ್ಡಿ ಗುಡ್ಡ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ಏನಾರ ಅನ್ನು, ನೀನು ತಾನವರ ಅನ್ನು, ಎಲೆ ಸಲೇರ ಅನ್ನು, ನಮಗೇನು ಪರಕ್ ಬಿಡಂಗಿಲ್ಲ. ಆಯ್ತು, ನೀ ಈ ಸಲ ಬಂದಾಗ ಹೋಗ್ತಿಯಲ್ಲ ಬೆಂಗ್ಳೂರಿಗೆ, ಹೋಗ್ಬಿಡವ. ಅಲ್ಲೇ ಇದ್ಬಿಡು. ನೀವು ಆರಾಮಿದ್ರೆ ಸಾಕು. ನಮ್ಮ ಸಂಬಂಧ ಏನು ಇರೋದು ಬೇಕಾಗಿಲ್ಲವ. ಯವ್ವ, ನೀನು ನಮ್ಗೆ ವಯಸ್ಸಾಗ್ಯದ ಅಂತೇಳಿ ಇರ್ತೀನಿ ಅಂತೀಯಲ್ಲ, ನಮಗೆ ಬೇಕೇ ಆಗಿಲ್ಲ. ನೀ ಮಾಡೋದು ಬೇಡ, ನೀ ಇಲ್ಲಿರೋದು ಬೇಡ. ಗಂಡ ಹೆಂಡ್ತಿ ಮಗನ ಕರ್ಕೊಂಡು ಹೋಗ್ಬಿಡ್ರಿ. ಅಲ್ಲೇ ಹಬ್ಬ ಹುಣ್ಣಿಮೆಗೆ ಬಂದ್ರ ಬರ್ರಿ. ಅದನ್ನು ನಿಮ್ಗೆ ಇಷ್ಟ ಇರಲಿಲ್ಲ ಅಂದ್ರೆ ಬಿಡ್ರಿ. ನೋಡು ಹೆಂಗೆ ಮಾತಾಡ್ತಾರೆ ಅಂತ. ಅತ್ತೆ ಮಾಮ ಮಾತಾಡೋ ಮಾತಾಯಿದು. ಆಯಿತು ಬಿಡಿ, ಹೋಗ್ತೀನಿ. ನೀವು ನನಗೆ ಯಾವಾಗ ಬೆಂಗಳೂರು ಕಳಿಸ್ಬೇಕು ಅಂತ ಕಾಯ್ತಿದ್ದೀರಾ ಅಷ್ಟೇ. ಅಂದರೆ ನಾನಿದ್ರೆ ಇಲ್ಲಿ ನಿಮಗೆ ತೊಂದರೆ ಆಗುತ್ತಲ್ವಾ? ಆ ವೀಣಾ, ಸುಮಾ, ಸುಂದ್ರಿ ಇವರಿಗೆಲ್ಲ ಎತ್ತಿ ಕೊಡಬೇಕಲ್ವಾ ಕಾಳು ಕಡಿನ. ನಾನಿದ್ರೆ ನೋಡ್ತೀನಲ್ವಾ, ಅದಕ್ಕೋಸ್ಕರನೇ ಎಲ್ಲನೂ ದಾನ ಮಾಡಿಬಿಡಿ. ಊರ ಜನಗಳಿಗೆಲ್ಲ ಕೊಟ್ಟು ಖಾಲಿ ಕೂಡಿಸ್ಬಿಡಿ. ನಮಗೆ ಬರಿಗೈಲೇ ಬರ್ತೀವಿ ನಾವು ಈ ಊರಿಗೆ. ನೋಡಿ ಹೆಂಗೆ ಮಾತಾಡ್ತಾಳೆ ಇವಳು. ಎಷ್ಟರ ಧೈರ್ಯ ಇರ್ಬೇಕು ಈಕಿಗೆ. ಯವ್ವ, ದಾನ ಮಾಡಿದ್ರೆ ಏನು ಕಡಿಮೆ ಆಗಂಗಿಲ್ಲ ತಾಯಿ, ಏನೋ ಹೆಚ್ಚೆಚ್ಚು ಕೊಡ್ತಾನೆ ದೇವರು. ನಾವು ಇಷ್ಟು ದಿನ ದಾನ ಮಾಡ್ಕೊತ ಬಂದೀವಿ, ಏನು ಕಡಿಮೆ ಮಾಡಿ ಅವ್ವ? ಏನು ಅಳದೀವಿ? ಹೊಲಗಿಲ್ಲ ಅಳದೀವನ ಏನ್ರ? ಹಾಂ, ನೀವು ಬರೀ ನಿಮ್ಮ ಹೊಟ್ಟೆ ತಿನ್ನಲಿಕ್ಕೆ ನೋಡ್ಕೋತೀರಿ ನೀವು. ನಾವು ದಾನ ಮಾಡಿ ಇದ್ರಾಗ ತಿಂತೀವಿ ನಾವು. ಹಂಗದ ನಮ್ಮದು ಮಂಟನ್ದು. ಬಂದ್ಲಿಲ್ಲ ಹೇಳಾಕ ದೊಡ್ಡ ಬಾರಿ. ಆಯ್ತು, ದಾನ ಮಾಡ್ಕೊಂಡು ಹೋಗಿ. ಹೆಂಗೆ ನೀವೆಲ್ಲಿ ನನ್ನ ಮಾತು ಕೇಳ್ತೀರಾ? ನೋಡ್ ಪ್ರಿಯಾ, ಇಂತಿಂತ ದೊಡ್ಡ ಮಾತಾಡಬೇಡ. ಏನು ರಗಡ್ ಆಸ್ತಿ ಗಳಿಸಿಟ್ಟಿ ನಾನು. ನಾವೇನು ದಾನ ಮಾಡಿದ್ರೆ ಹೋಗುವಷ್ಟು ಇದು ಇಲ್ಲಿ. ಹಾಂ, ನಿಮಗೇನು ಬೇಕಲ್ಲ ಎಲ್ಲ ಯಥೇಚ್ಛವಾಗಿ ಇಟ್ಟಿ ನಾನು. ನನ್ನ ಮಗನಿಗೇನು ರಗಡ್ ಸಾಲಿ ಕಲಿಸೀನಿ, ಅವನಿಗೂ ಪಗಾರ ಚಲೋ ಅದ. ನಿನಗೇನು ಕಡಿಮೆ ಬಿಡಂಗಲ್ಲ ತಾಯಿ. ಹಾಂ, ನೀ ಆರಾಮನೇ ಇರ್ಬೋದು. ಹೆಂಗೆ ಮಾತಾಡ್ತಾಳೆ ನೋಡ್ರಿ ಈಕಿ. ಉಪ್ಪ ಈಕಿ ಮಾತಾಡೋದು ನೋಡಿದ್ರೆ ನನಗೆ ಅಷ್ಟು ತ್ರಾಸ ಆದಂಗಾತ ನೋಡ್ರಿ. ಯಾಕೆ ಇದನ್ನೇ ಬ್ಯಾನೆ ಆಗತ್ತಪ್ಪ. ಅದಕ್ಕೆ ಹೇಳ್ತೀನೋ ಮಾರಾಯ, ನೀನು ಆಕಿನ ಬಾಯಿಗೆ ಎದಕ್ಕೆ ಬೀಳಿಕ್ ಹೋಗ್ತೇನೆ? ಒಂದ್ಸಲ ಆಗ್ಯದಿಲ್ಲ ಈಗ ಹಿಂಗೆ ಜಗಳಾಗಿ ಎದಿ ನೋವಾಗಿ ಹೋಗಿ ದವಾಖಾನೆಗೆ ಅಡ್ಮಿಟ್ ಇದ್ದು ಐಸಿ ರೂಮ್ನಾಗಿದ್ದು ಎಲ್ಲ ಮಾಡಿ ಬಂದಿದ್ದಿ. ಮತ್ತೆ ಆಕಿನ ಬಾಯಿಗೆ ಬೀಳಿಕ್ ಹೋಗ್ತೀನಿ. ಎದಕ್ಕೆ ಬೇಕು ನಿನಗ? ಅವ್ರವ್ರು ಏನು ಯಾಕೆ ಮಾಡಲ್ರಕ್ಕ, ನಾವು ಮಾಡ್ಕೋತ ಹೋಗುಮಂತ ಸುಮ್ಮಿರು ನೀ ಈಗ. ಅಯ್ಯೋ ಮಾವ, ನೀವ್ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಅತ್ತೆಗೆ ಎದೆ ನೋವು ಆಗೋದು ನನಗೇನು ಇಷ್ಟನಾ? ನಾನು ಅದಕ್ಕೆ ಹೇಳ್ತಿರೋದು ನಿಮಗೆ. ಬೇರೆಯವ್ರಿಗೋಸ್ಕರನೇ ನಮ್ಮ ಮನೇಲಿ ಜಗಳ ಆಗೋದು. ನನ್ನ ಸಲುವಾಗಿ ಯಾವತ್ತಾದ್ರೂ ಜಗಳ ಬಂದಿದೆಯಾ ನಿಮ್ಮ ಹತ್ರ? ಯವ್ವ ಪ್ರಿಯ, ದೊಡ್ಡ ಮನುಷ್ಯಕ್ಕೆ ಇದ್ದಿದ್ದೇವ ಯವ್ವ. ಈಗ ಸುಮ್ ಕೂಡಿ. ಈಗೇನು ಎದಿ ನೋವು ಅಂತಾಳಕ್ಕೆ ಮೊದಲೇ ಏನೋ ಸ್ವಲ್ಪ ದೊಡ್ಡದಾಗಬೇಕ, ಏನೋ ಹೇಳ್ಬಿಡು. ಹಾಗೆಲ್ಲ ಮಾತಾಡಬೇಡಿ ಮಾವ. ನನಗೂ ಮನುಷ್ಯತ್ವ ಅನ್ನೋದಿದೆ. ನನಗೆ ನೀವು ಸುಂದರಿ ಬರುವಾಗ ಮಾತಾಡ್ತಿರಲ್ವಾ, ಅದಷ್ಟೇ ಇಷ್ಟ ಆಗಲ್ಲ ಅಷ್ಟೇ. ಇರಿ, ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ ನಾನು. ಬೇಡವಾ, ಡಾಕ್ಟ್ರಿಗೆ ಏನು ಬೇಡ. ಒಂದು ಗ್ಲಾಸ್ ನೀರು ಕೊಡು ನನಗೀಗ. ನೀರು ತಂದು ಕೊಡ್ತೀನಿ, ಆದರೆ ಡಾಕ್ಟ್ರಿಗೆ ಕಾಲ್ ಮಾಡ್ತೀನತ್ತೆ. ಅವ್ರು ಬಂದು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಸುಮ್ಮನೆ ಬೇಡ ಅಂತೆಲ್ಲ ಹೇಳಬೇಡಿ. ಹೌದವ್ವ ಪ್ರಿಯ, ಫೋನ್ ಮಾಡಿಬಿಡು ಡಾಕ್ಟ್ರಿಗೆ, ನೀರು ಅಂತಂದು ಕೊಡು ಈಗ ಒಂದು ಸ್ವಲ್ಪ. ಹಾಂ ಸರಿ ಮಾವ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ನಮ್ಮ ಸುಂದರಿ ಆಡ್ಲಿಕ್ಕೆ ಹೋಗ್ಯಾಳಲ್ರಿ,
ಆಕೆಗೆಲ್ಲರೂ ಆಶೀರ್ವಾದ ಮಾಡ್ರಿ ಗೆದ್ದು ಬರಲಿ ಅಂತೇಳಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿರಿ. ಎಲ್ಲರಿಗೂ ಧನ್ಯವಾದಗಳು.